ನೋಡ್ರಿ ಈಗಾಗಲೇ ಯತ್ನ ಹೇಳಿದ ಪ್ರಕಾರ ರಾಜ್ಯ ಸರ್ಕಾರ ದಿವಾಳಾಗಿದೆ. ರಾಜ್ಯ ಸರ್ಕಾರ ದುಡ್ಡಿಲ್ಲ, ರಾಜ್ಯ ಸರ್ಕಾರ ನೈತಿಕತೆ ಇಲ್ಲ, ಎಲ್ಲ ಭ್ರಷ್ಟಾಚಾರ ಹಗರದಲ್ಲಿ ಸಿಲುಕಿದೆ. ಆದರೆ ಸಿದ್ದರಾಮಯ್ಯ ಅವರು ಹಿಂದಿನ ಸಿದ್ದರಾಮಯ್ಯ ಆಗಿ ರಾಜೀನಾಮೆ ಕೊಟ್ಟು ಹೊಸ ಚುನಾವಣೆಗೂ ಒಳ್ಳೆಯದು. ಈ ಯಾಕಂದರೆ ಅವ್ರಿಗೆ ಕಂಟ್ರೋಲ್ ತಪ್ಪಿದೆ. ಅವ್ರು ಒಳ್ಳೆಯ ಮುಖ್ಯಮಂತ್ರಿ ಇದ್ದರು, ಅವ್ರಿಗೆ ಕಂಟ್ರೋಲ್ ತಪ್ಪಿದೆ. ಇನ್ನು ಸುಧಾರಿಸೋಕೆ ಮಾಡೋಕ್ಕೆ ಆಗೋದಿಲ್ಲ. ಅದನ್ನು ಡಿಸಾಲ್ವ್ ಮಾಡಿ ಎಲೆಕ್ಷನ್ಗೆ ಹೋಗೋದು ಒಳ್ಳೆಯದು. ರಾಜ್ಯ ಅದೆಲ್ಲ ಸಿ ಡಿ ಶಿವನಿಂದ ಯಾರು ಇಲ್ಲ ಇಲ್ಲ ಯಾರು ಯತ್ನ ರಮೇಶ್ ಜಾರಕಿಹೊಳಿ ಇರ್ತಿಲ್ಲ. ಅವರು ಕಾಂಗ್ರೆಸ್ ಪಕ್ಷ ವಿರುದ್ಧ ಮಾಡ್ತಿದ್ರು, ಜಾರಕಿಹೊಳಿ ಇರಲಿಲ್ಲ. ಕಾಂಗ್ರೆಸ್ ಪಕ್ಷ ವಿರುದ್ಧ ಮಾಡ್ತಿದ್ರು ಅಷ್ಟೇ. ಥ್ಯಾಂಕ್ ಯು. ಸಾಮೂಹಿಕ ನಾಯಕತ್ವ ಅದು, ಸಾಮೂಹಿಕ ನಾಯಕತ್ವ ಯಾರು ಇಲ್ಲ ನೋಡ್ರಿ. ಬಳ್ಳಾರಿ ಭಾಳ ಮುಖ್ಯವಾದ ವಿಷಯ. ಮೂಢ ಹಗರಣ ವ್ಯಕ್ತಿಗತವಾಗಿ ಒಂದು ಸಮುದಾಯದ ಪರವಾಗಿ ಸಮುದಾಯದ ಹಣವನ್ನು 100% ದುರುಪಯೋಗ ಆಗಿದೆ. SC ST ಹಣ ಗ್ಯಾರಂಟಿ ಸ್ಕೀಮ್ಗೆ ಬಳಸ್ಯಾರ. ಇದು ದೊಡ್ಡ ಬಿಟ್ಟು ಮೂಡಾದ್ ಮಾಡಲಿ, ಅಭ್ಯಂತರ ಇಲ್ಲ. ಮೂಡಾಕದ ಮುಖ್ಯವಾದ SC ST ಹಣದ ಬಗ್ಗೆ ನಾವು ಹೋರಾಟ ಮಾಡಬೇಕಂತ ನಮ್ಮ ಮನವಿ ಇದೆ. ಅದು ನೋಡೋಣ ನಾವು ಯಾವುದು ನೋಡ್ರಿ. ಅದನ್ನು ಹೈಕಮಾಂಡ್ ಮನವರಿಕೆ ಮಾಡಬೇಕು. ಅಪ್ಪ ಮಕ್ಕಳ ಬ್ಲ್ಯಾಕ್ ಮೇಲ್ ಹೊರಗೆ ಬರ್ಬೇಕಾದ್ರೆ ಒಂದು ಹೈಕಮಾಂಡ್ ಮನವಿ ಮಾಡ್ಕೋದು. ಅಪ್ಪ ಮಕ್ಕಳನ್ನ ಕಪಿ ಮುಷ್ಟಿಯಿಂದ ಬ್ಲ್ಯಾಕ್ ಮೇಲ್ ಪಕ್ಷ ಹೊರಗೆ ಬರ್ಬೇಕಾದ್ರೆ ಒಂದು ಐತಿಹಾಸಿಕ ನಿರ್ಣಯ ತಗೋಬೇಕಂತ ಮನವಿ ಮಾಡ್ತೀವಿ ನಾವು. ನೋಡ್ರಿ ಈಗಾಗಲೇ ಯತ್ನ ಹೇಳಿದ ಪ್ರಕಾರ ರಾಜ್ಯ ಸರ್ಕಾರ ದಿವಾಳಾಗಿದೆ. ರಾಜ್ಯ ಸರ್ಕಾರ ದುಡ್ಡಿಲ್ಲ, ರಾಜ್ಯ ಸರ್ಕಾರ ನೈತಿಕತೆ ಇಲ್ಲ, ಎಲ್ಲ ಭ್ರಷ್ಟಾಚಾರ ಹಗರದಲ್ಲಿ ಸಿಲುಕಿದೆ. ಆದರೆ ಸಿದ್ದರಾಮಯ್ಯ ಅವರು ಹಿಂದಿನ ಸಿದ್ದರಾಮಯ್ಯ ಆಗಿ ರಾಜೀನಾಮೆ ಕೊಟ್ಟು ಹೊಸ ಚುನಾವಣೆಗೂ ಒಳ್ಳೆಯದು. ಈ ಯಾಕಂದರೆ ಅವ್ರಿಗೆ ಕಂಟ್ರೋಲ್ ತಪ್ಪಿದೆ. ಅವ್ರು ಒಳ್ಳೆಯ ಮುಖ್ಯಮಂತ್ರಿ ಇದ್ದರು, ಅವ್ರಿಗೆ ಕಂಟ್ರೋಲ್ ತಪ್ಪಿದೆ. ಇನ್ನು ಸುಧಾರಿಸೋಕೆ ಮಾಡೋಕ್ಕೆ ಆಗೋದಿಲ್ಲ. ಅದನ್ನು ಡಿಸಾಲ್ವ್ ಮಾಡಿ ಎಲೆಕ್ಷನ್ಗೆ ಹೋಗೋದು ಒಳ್ಳೆಯದು. ರಾಜ್ಯ ಅದೆಲ್ಲ ಸಿ ಡಿ ಶಿವನಿಂದ ಯಾರು ಇಲ್ಲ ಇಲ್ಲ ಯಾರು ಯತ್ನ ರಮೇಶ್ ಜಾರಕಿಹೊಳಿ ಇರ್ತಿಲ್ಲ. ಅವರು ಕಾಂಗ್ರೆಸ್ ಪಕ್ಷ ವಿರುದ್ಧ ಮಾಡ್ತಿದ್ರು, ಜಾರಕಿಹೊಳಿ ಇರಲಿಲ್ಲ. ಕಾಂಗ್ರೆಸ್ ಪಕ್ಷ ವಿರುದ್ಧ ಮಾಡ್ತಿದ್ರು ಅಷ್ಟೇ. ಥ್ಯಾಂಕ್ ಯು. ಸಾಮೂಹಿಕ ನಾಯಕತ್ವ ಅದು, ಸಾಮೂಹಿಕ ನಾಯಕತ್ವ ಯಾರು ಇಲ್ಲ ನೋಡ್ರಿ. ಬಳ್ಳಾರಿ ಭಾಳ ಮುಖ್ಯವಾದ ವಿಷಯ. ಮೂಢ ಹಗರಣ ವ್ಯಕ್ತಿಗತವಾಗಿ ಒಂದು ಸಮುದಾಯದ ಪರವಾಗಿ ಸಮುದಾಯದ ಹಣವನ್ನು 100% ದುರುಪಯೋಗ ಆಗಿದೆ. SC ST ಹಣ ಗ್ಯಾರಂಟಿ ಸ್ಕೀಮ್ಗೆ ಬಳಸ್ಯಾರ. ಇದು ದೊಡ್ಡ ಬಿಟ್ಟು ಮೂಡಾದ್ ಮಾಡಲಿ, ಅಭ್ಯಂತರ ಇಲ್ಲ. ಮೂಡಾಕದ ಮುಖ್ಯವಾದ SC ST ಹಣದ ಬಗ್ಗೆ ನಾವು ಹೋರಾಟ ಮಾಡಬೇಕಂತ ನಮ್ಮ ಮನವಿ ಇದೆ. ಅದು ನೋಡೋಣ ನಾವು ಯಾವುದು ನೋಡ್ರಿ. ಅದನ್ನು ಹೈಕಮಾಂಡ್ ಮನವರಿಕೆ ಮಾಡಬೇಕು. ಅಪ್ಪ ಮಕ್ಕಳ ಬ್ಲ್ಯಾಕ್ ಮೇಲ್ ಹೊರಗೆ ಬರ್ಬೇಕಾದ್ರೆ ಒಂದು ಹೈಕಮಾಂಡ್ ಮನವಿ ಮಾಡ್ಕೋದು. ಅಪ್ಪ ಮಕ್ಕಳನ್ನ ಕಪಿ ಮುಷ್ಟಿಯಿಂದ ಬ್ಲ್ಯಾಕ್ ಮೇಲ್ ಪಕ್ಷ ಹೊರಗೆ ಬರ್ಬೇಕಾದ್ರೆ ಒಂದು ಐತಿಹಾಸಿಕ ನಿರ್ಣಯ ತಗೋಬೇಕಂತ ಮನವಿ ಮಾಡ್ತೀವಿ ನಾವು. ನೋಡ್ರಿ ಈಗಾಗಲೇ ಯತ್ನ ಹೇಳಿದ ಪ್ರಕಾರ ರಾಜ್ಯ ಸರ್ಕಾರ ದಿವಾಳಾಗಿದೆ. ರಾಜ್ಯ ಸರ್ಕಾರ ದುಡ್ಡಿಲ್ಲ, ರಾಜ್ಯ ಸರ್ಕಾರ ನೈತಿಕತೆ ಇಲ್ಲ, ಎಲ್ಲ ಭ್ರಷ್ಟಾಚಾರ ಹಗರದಲ್ಲಿ ಸಿಲುಕಿದೆ. ಆದರೆ ಸಿದ್ದರಾಮಯ್ಯ ಅವರು ಹಿಂದಿನ ಸಿದ್ದರಾಮಯ್ಯ ಆಗಿ ರಾಜೀನಾಮೆ ಕೊಟ್ಟು ಹೊಸ ಚುನಾವಣೆಗೂ ಒಳ್ಳೆಯದು. ಈ ಯಾಕಂದರೆ ಅವ್ರಿಗೆ ಕಂಟ್ರೋಲ್ ತಪ್ಪಿದೆ. ಅವ್ರು ಒಳ್ಳೆಯ ಮುಖ್ಯಮಂತ್ರಿ ಇದ್ದರು, ಅವ್ರಿಗೆ ಕಂಟ್ರೋಲ್ ತಪ್ಪಿದೆ. ಇನ್ನು ಸುಧಾರಿಸೋಕೆ ಮಾಡೋಕ್ಕೆ ಆಗೋದಿಲ್ಲ. ಅದನ್ನು ಡಿಸಾಲ್ವ್ ಮಾಡಿ ಎಲೆಕ್ಷನ್ಗೆ ಹೋಗೋದು ಒಳ್ಳೆಯದು. ರಾಜ್ಯ ಅದೆಲ್ಲ ಸಿ ಡಿ ಶಿವನಿಂದ ಯಾರು ಇಲ್ಲ ಇಲ್ಲ ಯಾರು ಯತ್ನ ರಮೇಶ್ ಜಾರಕಿಹೊಳಿ ಇರ್ತಿಲ್ಲ. ಅವರು ಕಾಂಗ್ರೆಸ್ ಪಕ್ಷ ವಿರುದ್ಧ ಮಾಡ್ತಿದ್ರು, ಜಾರಕಿಹೊಳಿ ಇರಲಿಲ್ಲ. ಕಾಂಗ್ರೆಸ್ ಪಕ್ಷ ವಿರುದ್ಧ ಮಾಡ್ತಿದ್ರು ಅಷ್ಟೇ. ಥ್ಯಾಂಕ್ ಯು. ಸಾಮೂಹಿಕ ನಾಯಕತ್ವ ಅದು, ಸಾಮೂಹಿಕ ನಾಯಕತ್ವ ಯಾರು ಇಲ್ಲ ನೋಡ್ರಿ. ಬಳ್ಳಾರಿ ಭಾಳ ಮುಖ್ಯವಾದ ವಿಷಯ. ಮೂಢ ಹಗರಣ ವ್ಯಕ್ತಿಗತವಾಗಿ ಒಂದು ಸಮುದಾಯದ ಪರವಾಗಿ ಸಮುದಾಯದ ಹಣವನ್ನು 100% ದುರುಪಯೋಗ ಆಗಿದೆ. SC ST ಹಣ
ಗ್ಯಾರಂಟಿ ಸ್ಕೀಮ್ ಬಳಸ್ಯಾರ. ಇದು ದೊಡ್ಡ ಬಿಟ್ಟು ಮೂಡಾದ್ ಮಾಡಲಿ, ಅಭ್ಯಂತರ ಇಲ್ಲ. ಮೂಡಾಕದ ಮುಖ್ಯವಾದ SC ST ಹಣದ ಬಗ್ಗೆ ನಾವು ಹೋರಾಟ ಮಾಡಬೇಕಂತ ನಮ್ಮ ಮನವಿ ಇದೆ. ಅದು ನೋಡೋಣ ನಾವು ಯಾವುದು ನೋಡ್ರಿ, ಅದನ್ನು ಹೈಕಮಾಂಡ್ ಮನವರಿಕೆ ಮಾಡಬೇಕು. ಅಪ್ಪ ಮಕ್ಕಳ ಬ್ಲ್ಯಾಕ್ ಮೇಲ್ ಹೊರಗೆ ಬರ್ಬೇಕಾದ್ರೆ ಒಂದು ಹೈಕಮಾಂಡ್ ಮನವಿ ಮಾಡ್ಕೋದು. ಅಪ್ಪ ಮಕ್ಕಳನ್ನ ಕಪಿ ಮುಷ್ಟಿಯಿಂದ ಬ್ಲ್ಯಾಕ್ ಮೇಲ್ ಪಕ್ಷ ಹೊರಗೆ ಬರ್ಬೇಕಾದ್ರೆ ಒಂದು ಐತಿಹಾಸಿಕ ನಿರ್ಣಯ ತಗೋಬೇಕಂತ ಮನವಿ ಮಾಡ್ತೀವಿ ನಾವು. ಜಾಗ ಕೊಡ್ರಿ ನಮಗೆ, ಜಾಗದಟ್ಟ ಇದ್ರೈತ್ರಿ. ನಮ್ಗೇನು ಬಂಗಾರ ಬೇಡ, ಬೆಳ್ಳಿ ಬೇಡ, ಏನು ಬೇಡ್ರಿ. ನಮಗೆ ಜಾಗಟ್ಟ ಬೇಕಾಗೈತ್ರಿ. ನಮ್ಮ ಮಕ್ಕಳ ಮರಿ ಎಲ್ಲ ನಮಗೆ ಅಳ್ಕೊತ ಕೂತಾವ್ರಿ ಈಗ ಮನ್ಯಾಗ. ಇಲ್ಲಿದ್ದು ಹೆಂಗೆ ಹೋಗಂದ್ರಿ ಅಲ್ಲಿ ಹೋಗೋಣ್ರಿ. ನಾವು ಸಾಯ್ ಅಂದ್ರೆ ಇಲ್ಲೇ ಸಾಯ್ತೀವ್ರಿ. ನಾವು ಹೋಗಂಗಿಲ್ಲ ರೀ, ಅಲ್ಲಿ ಮನೆ ಬಿಟ್ಟು ಹೋಗಂಗಿಲ್ಲ. ಯಾರು ಬರ್ತಾರೆ ಬರಲಿ, ನಾವು ಮನೆ ಮಂದಿ ಎಲ್ಲ ಸತ್ತು ಹೋಗ್ತೀವಿ. ಹಿಂದಿನವ್ರಿಗೆ ಸುಖ ಆಗ್ತತ್ರಿ, ಆಗ್ತತೇನ್ರಿ? ನಮ್ದೆಲ್ಲ ಲುಸ್ಕಾನ್ ಭಾಳ ಕೆಟ್ಟಾಗೈತ್ರಿ ಪರಿಸ್ಥಿತಿ. ಅಂದ್ರೆ ನಮಸ್ಕಾರ ಅನ್ನಗಳು ಅವ್ರು ಹೋಲ್ಸಾಕ್ಲಕ್ಕ ಬಾತಾರ್ರಿ. ನಾವು ಅವ್ರು ಇಲ್ಲಿ ತಕ ಬರ್ತಾರೆ, ಈಗ ಬರ್ತಾರೆ ಅಲ್ರಿ, ನಮಗೆ ಹೇಳಕ್ಕೆ ಬರ್ತಾರ್ರಿ. ಎಲ್ಲಿ ಬರ್ತಾರೋ ಎಲ್ಲಿ ಚಲೋ ಚಲೋ ಜಾಗ ನೋಡಿ ಹೋಗಿ ಬಿಡ್ತಾರ್ರಿ. ನಮ್ಮ ಮಾತಾವ್ರಿ ಹೆಂಗೆ ಮಾಡೋಣ್ರಿ? ನಾವು ತ್ರಾಸು ನಮಗಾಯ್ತ್ರಿ. ಈಗ ಸಾಲಿ ಸಮಯ 15ನೇ ಕಲ್ತು ಅಳ್ಕೋತ ಕೂತಾರ ಮನ್ಯಾಗ. ಅವ್ರು ಕಣ್ಣೀರು ಹಾಕ್ಲತ್ತಾರ್ರಿ. ಈಗ ಯಾಕೆ ಕೊಡಿ ಏನು ಮಾಡೋಣ ಹೇಳ್ರಿ? ನಮಗೆ ಜಾಗ ನಟ್ಟು ಬೇಕ್ರಿ, ಮತ್ತೇನು ಬೇಡ್ರಿ ನಮಗೆ. ನೀವು ಊಟದ ಬೇಡ, ನಾವು ಉಪವಾಸ ಕೊಡ್ತೀವಿ ಒಂದು 15 ದಿನ. ಆದ್ರೆ ಅನ್ಕತಕ್ಕ ನಿಮ್ಮ ಜಾಗ ಇಲ್ಲಿ ಕುಡಿಸ್ತಕ್ಕ ನಾವು ಊಟ ಕೊಡ್ತೀವಿ. ಮುಂದಿನ ವರ್ಷ ನಮಗೆ ಬೇಕಾರಿ ಜಾಗ. ಎಲ್ಲಿ ಹೋಗ್ಯಾರ್ರಿ? ನಿಮಗೆ ಡಾಸ್ ಕಡಿತಾವತ್ತಾರ, ನಮ್ಗೆ ಏನ್ ಆಗ್ತತ್ತಾರ. ಅವ್ರಿಂದ ನಾವು ನಂಬಿಕೆ ಮೆಡ್ಲಿ ಓಡ್ಸ ನಾವು ಹಾಕ್ತೇವ್ರಿ. ಈಗ ಯಾರು ಅದಾರ್ರಿ ನಮಗ? ಈಗ ಯಾರು ಇಲ್ರಿ, ದೇವ್ರು ಒಬ್ರ ನಮ್ಗ. ಗಂಗಾ ಭಗೀರಥ ಕೂಡ ಹೋಗ್ತೀವಿ ನಾವು. ನಮ್ಗೆ ಯಾರಿಗೆ ತಕ್ರಾರು ಮಾಡಬೇಡ್ರಿ, ನೀವು ಯಾರು ಬಾ ಅನ್ಬೇಡ್ರಿ. ಹೊರಗೆ ಬಾ ಅಂದ್ರೆ ನಾವು ಬರಂಗಿಲ್ರಿ. ಹೆಂಗಾಗೋದು ಹೇಳ್ರಿ? ಇದಕ್ಕೆ ಹೆಣ್ಣು ಹುಡ್ಕೊಂಡು ಸಮಸ್ಯೆ ಹಂಗೆ ಯಾರಿಗೆ ಹೇಳ್ರಿ? ನಮ್ಮ ಪರಿಸ್ಥಿತಿ ನಿನ್ನಿಂದ ಕುಳ್ತಿದ್ರಿ, ಅಳ್ಕೊತ ಕೂತಾರ. ಮ್ಯಾಲೆ ಬಂದಾಗ ಹೆಣ್ಣು ಹುಡುಗರು 15ನೇ ಕಲ್ತಾರ್ರಿ. ಒಬ್ಬ 12ನೇ ಅದಾಳ್ರಿ, ಒಬ್ಬಕ್ಕೆ 13ನೇ ಅದಾಳ್ರಿ. ಇವ್ರ ಪರಿಸ್ಥಿತಿ ಭಾಳ ಕೆಟ್ಟಾಗ್ಯವ್ರಿ. ನಮ್ಮ ಮನ್ಯಾಗ ಭಾಳ ಕೆಟ್ಟಾಗೈತ್ರಿ ಪರಿಸ್ಥಿತಿ. ಎಲ್ಲಿ ಹೋಗೋನು ಹೇಳ್ರಿ? ನೀವು ಎಲ್ಲಿ ಹೋಗತ್ತೀರಿ ಅಲ್ಲಿ ನಾವು ಹೋಗಂಗಿಲ್ಲ ರೀ. ಬರೋರಿಗೆ ಹೋಗತ್ತೀರಿ, ಅವ್ರ ಜಳಕ್ಕೆ ಹೆಂಗ್ರಿ, ಅವ್ರ ಊಟದ ಹೆಂಗ್ರಿ? ಹೆಂಗೆ ಆಗ್ತೈತಿ? ನಿಮ್ಮ ಮನ್ಯಾಗ ಹೆಣ್ಮಕ್ಳು ಇದ್ದಂಗೆ ನಮ್ಮ ಮನ್ಯಾಗ ಹೆಣ್ಮಕ್ಳು ನಾವು ಇದ್ದಂಗೆ ರೀ ಆಗ್ತತಿ ಅಲ್ರಿ. ಅಕ್ಕಂಗೆ ಇರೋದು ಇದ್ದಂಗೆ ನಮ್ಮದು ಹಂಗೆ ಪರಿಸ್ಥಿತಿ ಕೆಟ್ಟೈತ್ರಿ ಈಗ. ಹೆಂಗೆ ರೀ? ನಮ್ಮ ಸುಂದ್ರವ್ರಿ ಇಲ್ಲಿ ಸುಮಾರು ಇಲ್ಲಂದ್ರೆ ಒಂದು 50 ಕುಟುಂಬ ಅದಾವೆ ರೀ. 50 ಕುಟುಂಬ ಅಂದ್ರೆ ಮನ್ಯಾಗ ಇಲ್ಲಂದ್ರೆ ಒಂದು ಮನೆಗೆ ರೀ 4-5 ಜನ ಅದಾರ ರೀ. ಸುಮಾರು ಇಲ್ಲಂದ್ರೆ ಒಂದು 200 ಜನ ಆಗ್ತಾರೆ ರೀ. ಇಲ್ಲಿ ಹೆಂಗಾಗೈತಿ ರೀ? ಫಸ್ಟ್ ಪೈಲ ನಮ್ಮ ಊರಿಗೆ ನದಿ ಪ್ರವಾಹ ಬತ್ತಂದ್ರೆ ರೀ, ಇಲ್ಲಿ ಒಂದು ಬ್ಯಾರೇಜ್ ಐತ್ರಿ ನಮ್ದು ನೀರು ರೀ, ಡ್ಯಾಂಬ. ಅದು ಮುನಿಗಿತಪ್ಪ ಅಂತಂದ್ರೆ ಫಸ್ಟ್ ಪೈಲ ಊರು ಮುಳುಗಕ್ಕಿಂತ ಮೊದಲು ನಾವು ಮುಳುಗ್ತೀವಿ ರೀ. ನಾವು ಎದ್ದು ಬೇರೆ ಕಡೆ ಸ್ಥಳಾಂತರ ಆಗ್ತೀವಿ ರೀ. ಆ ರೀತಿ ಇಲ್ಲಿ ಯಾರೂ ಬಂದು ಕಿಸಿನ ಸವಲತ್ತು ತನಕ ನಿಮಗೆ ಹೇಳ್ರಿ ಅಂತಂದು ಹೇಳಿ ಯಾರೂ ಹೇಳಂಗಿಲ್ಲ ನಮಗೆ ರೀ. ನಮ್ಮದು ನಾವು ನೀರಿಗೆ ಹಂಚ್ಕಿಸಿಂದ ನಾವು ಹೋಗ್ತೀವಿ ರೀ. ಬಂದ್ರೂ ಗೌರ್ಮೆಂಟ್ ಸವಲತ್ತು ತನಕ ಯಾರೂ ಅನು ಕೊಡಂಗಿಲ್ಲ ರೀ. ನಾವು ಮಂದಿ ಆಶ್ರಯ ಒಳಗೆ ರೀ. ಈಗ ಯಾರ್ದೋ ಒಬ್ರು ನಮ್ಮ ಫ್ರೆಂಡ್ಶಿಪ್ ಸರ್ಕಲ್ದಾಗ ಯಾರ್ದೋ ಒಬ್ರು ಜಮೀನು ಇತ್ತಂದ್ರೆ ಕುಲ್ಲ ಜಮೀನ್ದಾಗ ಹೋಗಿ ಸೆಡ್ ಹಾಕಿಸಿದ್ರಿ ಅಂತೆಲ್ಲ ಹೋಗಿದ್ವಿ ರೀ. ಅವ್ರು ಕೊಟ್ಟಂತ ಊಟ ಮಾಡ್ಕೊಂಡು ನಮ್ದಷ್ಟು ಇದ್ದದ್ರೊಳಗೆ ಮಾಡ್ಕೊಂಡ್ರಿ. ಅಂತ ಏನಾಗ್ತದೆ ರೀ, ನಮ್ಮ ಸಾಮಾನು ಒಂದೇ ದಿವ್ಸಕ್ಕೆ ನಾವು ಇಲ್ಲಿ ಹೇಳ್ಬೇಕಂದ್ರೆ ಒಮ್ಮೆ ಎಲ್ಲ ಗಂಟು ಮುಟ್ಕೊಂಡು ನಾವು ಕಟ್ಕೊಂಡು ಹೋಗೋದು ಆಗಂಗಿಲ್ಲ ರೀ. ಇದ್ದದ ಸಾಮಾನೆಲ್ಲ ಇಲ್ಲೇ ಬಿಟ್ಟು ನಮ್ಮದು ಹೊಚ್ಕೊಳ್ಳೋದು, ಅರಿವಿ ಹಾಕ್ಕೊಳ್ಳೋದು, ಒಂದು ಇದ್ದಷ್ಟು ದುಡ್ಡು ಅಷ್ಟು ತೊಗೊಂಡು ಹೋಗೋದು ರೀ ಅಷ್ಟೇ. ನಮ್ದು ಇದ್ದದ ಜೀವನ ರೀ ಎಲ್ಲ ಇಲ್ಲಿ ನಮ್ಮ ಗಡ್ಡೆ ಅಂತಾರೆ ನಮ್ದಕ್ಕೆ. ಬೆಳಿಗ್ಗೆ ಇದ್ದದೆಲ್ಲ ನಾಶ ಆತ್ರಿ. ಈಗ ಮುಂದಿನ ನಾವು ಜೀವನ ಮಾಡ್ಬೇಕಾದ್ರೆ ಭಾಳ ಸಂಕಟ ಐತ್ರಿ. ದುಡ್ದಾಗ ಹೊಟ್ಟೆ ತುಂಬೋದ್ರಿ ರೀ. ಇಲ್ಲಿ ಹೆಂಗಾಗೈತೆ ರೀ, ನಾವು ಇದ್ದದ ಭೂಮಿ ಕಸಬ ನಮ್ಮದು ಇಲ್ಲೇ ಇರ್ತೈತೆ ರೀ. ದನ ಕರ್ಗೊಳ್ರಿ. ಈಗ ಮಂದಿಯಲ್ಲೇ ಓದಿ ಅಂದ್ರೆ ಅಲ್ಲಿ ಏನೂ ವ್ಯವಸ್ಥೆ ಇಲ್ಲ ರೀ. ಗೋಶಾಲೆ ಒಳಗೆ ಯಾರು ಮೇವು ಕೊಡಕತ್ತಿಲ್ಲ ರೀ ನಮಗೆ. ಮತ್ತು ಕಾಳಜಿ ಕೇಂದ್ರದವ್ರು ಯಾರು ನಮ್ಗೆ ಗಂಜಿ ಕೇಂದ್ರ ಅಂತೇಳಿ ಅದನ್ನೂ ಯಾರೂ ಮಾಡಿಲ್ಲ ರೀ. ಯಾರಲ್ಲಿ ಮಾಡಿಲ್ಲ ರೀ. ಇವಾಗ ನೀನು ಯಾರೋ ಇವತ್ತು ಶಾಸಕರು ಬರ್ತಾರೆ ಅಂತ ಹೇಳಿ ಇವತ್ತು ಓಪನ್ ಮಾಡ್ಯಾರ ರೀ ವಿದ್ಯಾನಗರ ಅಂತ ಹೇಳ್ರಿ. ಅದು ಈಗ ಅಲ್ಲಿ ರೋಡ್ ಪ್ಯಾಕ್ ಆಗೈತೆ ರೀ, ಆಲ್ರೆಡಿ ನೀರು ಬಂದೈತೆ ರೀ ಅಲ್ಲಿ. ಅಂತ ಇದ್ದದ ಜನ 50 ಕುಟುಂಬದ ಮನೆ ಎಲ್ಲ ಇಲ್ಲಿ ಸಿದ್ದಾಪುರ ರೋಡ್ ಅಂತೇಳಿ ಎಲ್ಲ ಇಲ್ಲೈತೆ ರೀ. ಅಜು ಪಿ ಡಿ ಅವ್ರು ಹೇಳ್ತಾರೆ ರೀ, ಮಾಡೋಣ್ರಿ ಅಲ್ಲಿ ನಾವು ಹಾಳು ಮ್ಯಾಗ ಮಾಡ್ತೀವಿ ಅಂತ ಹೇಳ್ತಾರೆ ರೀ. ಇಲ್ಲಿ ಜನ 2 ಕಡೆ ನೀರು ದಾಟಿ ಹೋಗಿ ಊಟ ಮಾಡೋದು ಆಗಂಗಿಲ್ಲ ರೀ. ನಾವು ಇದ್ದ ಜಾಗ ಕೊಡಂದ್ರೂ ಯಾರೂ ಕೊಟ್ಟಿಲ್ಲ ರೀ ನಮಗೆ. ಯಾರೂ ಅಧಿಕಾರಿಗಳು ಬಂದು ಇಲ್ಲಿ ಯಾರೂ ಕೇಳಿಲ್ಲ ರೀ. ಹಿಂಗಾಗಿ ನಮಗೆ ಪ್ರತಿ ವರ್ಷ ಇಲ್ಲಿ ನಷ್ಟ ಆಗ್ತದೆ ಕರೆ ನಮಗೇನು ಲಾಭನೂ ಅಂತ ಏನೂ ಇಲ್ಲ ರೀ. ಹಾಂ ರೀ. ಹೆಣ್ಮಕ್ಳದಂದ್ರೆ ನಾವು ನೋಡ್ರಿ ರೋಡ್ ಮೇಲೆ ಛತ್ ಬಿಡ್ತೀವಿ ರೀ. ಅದ್ರಾಗ ಹೆಣ್ಮಕ್ಳೆಲ್ಲ ಜೀವನ ಮಾಡ್ತಾರೆ ರೀ. ಪ್ರತಿ ವರ್ಷ ನಾವು ಬಂಧು ಬಳಗದ ಮನೆಗೆ ಯಾರೋ ಪೌಂಡರ್ ಬೀಗರ ಮನೆಗೆ ಹೋಗ್ಬೇಕಂದ್ರೂ ಅಸಹ್ಯ ಅನಿಸಿ ಯಾರೂ ಹೋಗಂಗಿಲ್ಲ ರೀ. ಈಗ 1 ವರ್ಷ 2 ವರ್ಷ ಹೋದ್ರಿ. ಈಗ ಅವರು ಬಾನ್ ಆಯ್ತಿಲ್ಲ, ನಾವು ಹೋಗಕತ್ತಿಲ್ಲ ರೀ. ಭಾಳ ಸಂಕಟ ಐತ್ರಿ ಈಗಿನ ಟೈಮ್ದಾಗ. ಹೀಗಾಗಿ ಮಂದಿ ಜಮೀನದೊಳಗೆ ಅಲ್ಲಿ ಇದ್ದಂಥ ಉಪಸ್ಥಿತಿ ಒಳಗೆ ಬದುಕೋ ಸಾಧ್ಯತೆ ನಡೆಸ್ಯಾರ ರೀ. ಗೌರ್ಮೆಂಟ್ ಇದ್ದ ತನಕ ಯಾವುದೂ ಸವಲತ್ತು ತನಕ ಏನೂ ಇಲ್ಲ ರೀ. ಹೀಗಾಗಿ ಇಷ್ಟ ಐತ್ರಿ ನಮ್ದು ರೀ. ಶಿವಾನಂದ ದರಪಚ್ಚನವ್ರು.